ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಈಗಾಗಲೇ ಧಮಾಕ ಸಿಡಿದ್ಬಿಟ್ಟೈತೆ ಎಲ್ಲರಿಗೂ. ಸೊ ನೇಮಕಾತಿಗಳನ್ನ ಮೇಲಿಂದ ಮೇಲೆ ಕರೆಯುತ್ತಾರೆ. ಈಗ ಆಲ್ರೆಡಿ ಮತ್ತು DR ನೇಮಕಾತಿಯನ್ನು ಕರೆಯಲಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನು ಕರೆದಾರ. ಸೊ ಹಾಗಾಗಿ ಹಲವಾರು ಅಭ್ಯರ್ಥಿಗಳು ಪ್ರಿಪ್ರೇಷನನ್ನು ಮಾಡಾಕತ್ತೀರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸಾಮಾನ್ಯ ವಿಜ್ಞಾನದ ಮೇಲೆ ಯಾವ್ಯಾವ ಟಾಪಿಕ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಳೆದ ವಿಡಿಯೋದೊಳಗಡೆ ಒಟ್ಟು 15 ಟಾಪಿಕ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ್ಯಾವ ಟಾಪಿಕ್ನಲ್ಲಿ ಕಳೆದ 10 ವರ್ಷಗಳಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದು ಮತ್ತು ಆ ಟಾಪಿಕ್ನೊಳಗಡೆ ಯಾವ್ಯಾವ ಮುಖ್ಯ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಕಳೆದ ವಿಡಿಯೋದೊಳಗಡೆ ತಿಳಿಸ್ಕೊಟ್ಟಿನಿ. ಯಾರು ಇಲ್ಲಿವರೆಗೂ ಆ ವಿಡಿಯೋವನ್ನು ನೋಡಿಲ್ಲ, ಈ ಯೂಟ್ಯೂಬ್ ಚಾನಲ್ನೊಳಗಡೆ ಪ್ಲೇಲಿಸ್ಟ್ ಆಗಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ವಿಜ್ಞಾನ ಅಂಥೇಳಿ ಒಂದು ಪ್ಲೇಲಿಸ್ಟ್ ಐತಿ. ಅದರೊಳಗಡೆ ಎಲ್ಲ ವಿಡಿಯೋಗಳನ್ನ ಹಾಕಾಗ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಟಾಪಿಕನ್ನು ತಗೊಂಡು ಒಂದು ವಿಡಿಯೋ ಮಾಡಾಕ್ತೀನಿ. ಇದರ ನಂತರ ಮತ್ತು 2ನೇ ಟಾಪಿಕ್ 3ನೇ ಟಾಪಿಕ್ಗಳನ್ನ ತಗೊಂಡು ಬರ್ತಾ ಇರ್ತೀನಿ. ಅತಿ ಹೆಚ್ಚು ಪ್ರಶ್ನೆಗಳನ್ನು ಕಳೆದ 10 ವರ್ಷಗಳಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, DR ಆಗಿರ್ಬೋದು, ಯಾವ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದ್ದು ಅಂದರೆ ಮಾನವನ ದೇಹದ ಅಂಗವ್ಯೂಹಗಳ ಮೇಲೆ ಕಳೆದ 10 ವರ್ಷಗಳಿಂದ 45ರಿಂದ 50ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದವು. ಸೊ ಹಾಗಾಗಿ ಮೊದಲನೇ ಟಾಪಿಕನ್ನು ಮಾನವನ ದೇಹದ ಅಂಗವ್ಯೂಹಗಳ ಬಗ್ಗೆ ಟಾಪಿಕನ್ನು ತಗೊಂಡಿನಿ. ಇವತ್ತಿನ ಕ್ಲಾಸ್ ಒಳಗಡೆ ಇದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದೊಳಗಡೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಬೇಸಿಕ್ ಮಾಹಿತಿಯನ್ನು ಎಷ್ಟು ಬೇಕು ಅಷ್ಟನ್ನು ಆಯ್ಕೆ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ತಗೊಂಡು ಬಂದೀನಿ. ಬರ್ರಿ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ. ಓಕೆ, ನೋಡ್ರಿ, ಮಾನವನ ದೇಹ ಮತ್ತು ಅಂಗವ್ಯೂಹಗಳು ಇದು 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ವಿಜ್ಞಾನ ವಿಷಯದಲ್ಲಿ ಎಷ್ಟು ಅಂಶಗಳು ಎಲ್ಲ ಬಂದವು ಅವನ್ನೆಲ್ಲ ಒಟ್ಟುಗೂಡಿಸಿ ಒಂದು PDF ಫೈಲನ್ನು ರೆಡಿ ಮಾಡಿಕೊಂಡು ಅಷ್ಟನ್ನು ಮಾತ್ರ ನೀವು ಓದ್ಕೊಂಡು ಬಿಟ್ರೆ ಅಂದರೆ ಈ ಟಾಪಿಕ್ ಮೇಲೆ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಿಸ್ಬೋದು. ಸೊ ಹಾಗಾದ್ರೆ ಈ ಟಾಪಿಕ್ನೊಳಗಡೆ ನಾವು ಯಾವ್ಯಾವುದ್ರ ಬಗ್ಗೆ ತಿಳಿದುಕೊಳ್ತೀವಿ. ಮೊದಲನೇದಾಗಿ ಬರ್ತೈತೆ ನೋಡ್ರಿ, ಜೀರ್ಣಕ್ರಿಯೆ ಬಗ್ಗೆ, ಆಮೇಲೆ ರಕ್ತ ಸಾಗಾಣಿಕೆ ಬಗ್ಗೆ, ಅದಾದಮೇಲೆ ವಿಸರ್ಜನಾಂಗ ವ್ಯೂಹದ ಬಗ್ಗೆ, ಅದಾದಮೇಲೆ ಮೂಳೆ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ತೀವಿ, ಮೆದುಳಿನ ಬಗ್ಗೆ ತಿಳಿದುಕೊಳ್ತೀವಿ, ನರಮಂಡಲದ ಬಗ್ಗೆ ತಿಳಿದುಕೊಳ್ತೀವಿ. ಇವು ಎಲ್ಲದರ ಬಗ್ಗೆ 1 by 1 ತಿಳಿದುಕೊಂತ ಹೋಗೋಣಂತ. ಸೊ ಅದಕ್ಕೆ ಮೊದಲಿಗೆ ಬಂದಿರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೋಡ್ರಿ, ಜೀರ್ಣಾಂಗ ವ್ಯೂಹದ ಬಗ್ಗೆ ನಮ್ಮ 10ನೇ ತರಗತಿಯ ವಿಜ್ಞಾನ ವಿಷಯದೊಳಗಡೆ ಜೀವಕ್ರಿಯೆಗಳು ಅಂತ ಹೇಳಿ ಒಂದು ಪಾಠ ಕೊಟ್ಟರು. ಆ ಪಾಠದೊಳಗಡೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಜೀರ್ಣಕ್ರಿಯೆ ಬಗ್ಗೆ, ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಾರ. ಸೊ ಅದ್ರ ಬಗ್ಗೆ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೋಡ್ರಿ, ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಮೊದಲಿಗೆ ನೋಡೋಣ. ಜೀರ್ಣಕ್ರಿಯೆ ಪ್ರಾರಂಭ ಆಗುವುದೇ ಮೊದಲನೇ ಹಂತ ಎಲ್ಲಿಪ್ಪ ಅಂದ್ರೆ ಬಾಯಿ ಒಳಗಡೆ. ಸೊ ನೋಡ್ರಿ, ನಮ್ಮ ಬಾಯಿ ಒಳಗಡೆ ನಾಲಿಗೆ ಮತ್ತು ಹಲ್ಲುಗಳ ಸಹಾಯದಿಂದ ಆಹಾರವನ್ನು ಅಗಿತಾ ಹೋದಂಗೆಲ್ಲ ಬಾಯಿಯಲ್ಲಿರುವಂಥ ಲಾಲಾರಸ ಗ್ರಂಥಿಯಿಂದ ಅಮೈಲೇಸ್ ಅನ್ನುವಂತಹ ಕಿಣ್ವ ಬರ್ತೈತಿ. ನೋಡ್ರಿ, ಲಾಲಾರಸ ಗ್ರಂಥಿಯಿಂದ ಬಿಡುಗಡೆ ಆಗುವಂತಹ ಕಿಣ್ವ ಯಾವುದು ಅಂತಂದ್ರೆ ಅಮೈಲೇಸ್ ಕಿಣ್ವ. ಈ ಕಿಣ್ವ ಅಂದ್ರೆ ಏನ್ ಸರ್ ನಮ್ಗೆ ಗೊತ್ತಿಲ್ಲಲ್ರಿ. ಕಿಣ್ವ ಅಂದ್ರೆ ಇಷ್ಟೇ ನೋಡ್ರಿ, ಆಹಾರದ ಪೋಷಕಾಂಶಗಳನ್ನು ಒಡೆದು ಸರಳ ಪೋಷಕಾಂಶಗಳನ್ನಾಗಿ ಮಾಡುವುದೇ ಅಮೈಲೇಸ್ ಅನ್ನುವಂಥ ಕಿಣ್ವ. ಏನ್ರಿ, ಇನ್ನೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡ್ರಿ. ಕಿಣ್ವ ಅಂದ್ರೆ ಏನಿದು? ಪೋಷಕಾಂಶಗಳು, ಸಂಕೀರ್ಣವಾದ ಪೋಷಕಾಂಶಗಳನ್ನು ಒಡೆದು ಸರಳ ಪೋಷಕಾಂಶಗಳನ್ನಾಗಿ ಮಾಡುವಂತಹ ಒಂದು ವಿಶೇಷ ಕ್ರಿಯಾ ವಸ್ತುಗಳಿಗೆ ನಾವೇನ್ತೀವಪ್ಪ ಅಂದ್ರೆ ಕಿಣ್ವಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಈ ಪೇಪರನ್ನು ಕಟ್ ಮಾಡಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡ್ಬೇಕು. ನಾವು ಅದಕ್ಕೆ ಏನು ಮಾಡ್ಬೇಕ್ರಿ, ಏನು ತಗೊಳ್ತೀವಿ ನಾವು? ಕತ್ತರಿಯನ್ನು ಬಳಸ್ತೀವಲ್ಲ. ಸೊ ಹಂಗೆ ಈ ಪೋಷಕಾಂಶಗಳನ್ನು ಕಟ್ ಮಾಡೋದಕ್ಕೆ ಇರುವಂಥ ಕತ್ತರಿಗಳು ಯಾವಪ್ಪ ಅಂದ್ರೆ ಈ ಕಿಣ್ವಗಳು ಅಂತ ಕರಿತೀವಿ. ಇವಕ್ಕೆ ಇಂಗ್ಲೀಷ್ನೊಳಗಡೆ ನಾವು ಎಂಜೈಮ್ಸ್ ಅಂತ ಕರಿತೀವಿ. ಓಕೆ,
ಸೊ ಇವನ್ನ ನಾವೇನು ಮಾಡ್ತೀವಪ್ಪ ಅಂದ್ರೆ ಬಾಯಿ ಒಳಗಡೆ ಮೊದಲಿಗೆ ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಡ್ರಿ. ಬಾಯಿಯಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದಾಗ ನೀವೇನು ಮಾಡ್ಬೇಕಲ್ಲ, ಅಮೈಲೇಸ್ ಕಿಣ್ವ ಅಂತ ಹೇಳಿ ನೆನಪ ಇಟ್ಕೋಬೇಕು. ಓಕೆ, ಸೊ ಇದು ಏನು ಮಾಡ್ತೈತಿ, ಅಮೈಲೇಸ್ ಕಿಣ್ವ ಬಾಯಿ ಒಳಗಡೆ ಏನು ಕೆಲಸ ಮಾಡ್ತೈತಿ, ಬಾಯಿ ಒಳಗಡೆ ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಅನ್ನ ಒಡೆದು ಪಿಷ್ಟವನ್ನಾಗಿ ಸರಳ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಅನ್ನಾಗಿ ಏನ್ ಮಾಡುತ್ತೆ, ಇದು ಪರಿವರ್ತನೆ ಮಾಡುತ್ತೆ. ಸೊ ನೋಡ್ರಿ, ಸರಿಯಾಗಿ ಕೇಳಿಸ್ಕೊಡ್ರಿ, ಏನ್ ಮಾಡುತ್ತೆ ಇದು ಅಮೈಲೇಸ್ ಅನ್ನುವಂತಹ ಕಿಣ್ವ ಕಾರ್ಬೋಹೈಡ್ರೇಟ್ಗಳನ್ನ ಅಥವಾ ಪಿಷ್ಟವನ್ನ ಒಡೆದು ಸರಳ ಗ್ಲೂಕೋಸ್ಗಳನ್ನಾಗಿ ಮಾಲ್ಟೋಸ್ ಅನ್ನಾಗಿ ಪರಿವರ್ತನೆ ಮಾಡುವಂತ ಕೆಲಸ ಅಮೈಲೇಸ್ ಅನ್ನುವಂಥ ಕಿಣ್ವ ಮಾಡ್ತೈತಿ. ನೆನಪಿಟ್ಕೊಡ್ರಿ, ಇದು ಬಾಯಿಯಲ್ಲಿ ಕಂಡು ಬರುವಂತ ಒಂದು ಕಿಣ್ವ ಆಗೈತಿ. ಓಕೆ, ಇನ್ನು ಎರಡನೇ ಹಂತ ನೋಡ್ರಿ, ಜೀರ್ಣಕ್ರಿಯೆ ಪ್ರಾರಂಭ ಆಗಿದ್ದು ಬಾಯಿ ಒಳಗಡೆ ನಾಲಿಗೆ ಮತ್ತು ಹಲ್ಲುಗಳ ಸಹಾಯದಿಂದ ಅಗಿತೀವಿ. ಅಗದಾಗ ಲಾಲಾರಸ ಗ್ರಂಥಿಯಿಂದ ಅಮೈಲೇಸ್ ಕಿಣ್ವ ಬಿಡುಗಡೆ ಆಗುತ್ತೆ. ಅಮೈಲೇಸ್ ಕಿಣ್ವ ಏನ್ ಮಾಡ್ತೈತ್ರಿ, ಆಹಾರದಲ್ಲಿರುವಂತ ಕಾರ್ಬೋಹೈಡ್ರೇಟ್ಗಳನ್ನ ಒಡೆದು ಸರಳ ಗ್ಲೂಕೋಸ್ಗಳನ್ನಾಗಿ ಮಾಡುತ್ತೆ. ಅಲ್ಲಿಂದ ನಾವು ಆಹಾರವನ್ನು ನುಂಗಿದಾಗ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಅನ್ನನಾಳಕ್ಕೆ ಬರ್ತೈತಿ. ಸೊ ನೋಡ್ರಿ, ಇಲ್ಲಿ ಗಂಟಲಿನಿಂದ ಜಠರಕ್ಕೆ ಇರ್ತಕ್ಕಂಥ ಈ ಭಾಗವನ್ನ, ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಇರುತ್ತಪ್ಪ ಅನ್ನೋದ್ರ ಬಗ್ಗೆ. ಇಲ್ಲಿ ಐತೆ ನೋಡ್ರಿ, ಈ ಭಾಗವನ್ನ ಸರಿಯಾಗಿ ಗಮನಿಸ್ರಿ. ಸೊ ಈ ಭಾಗ ಇಲ್ಲಿ ಐತಲ್ರಿ, ಈ ಭಾಗವನ್ನ ಕಂಪ್ಲೀಟ್ ಈ ಭಾಗವನ್ನ ನಾವೇನು ಹೇಳ್ತೀವಪ್ಪ ಅಂದ್ರೆ ಅನ್ನನಾಳ ಅಂತ ಕರಿತೀವಿ. ಈ ಅನ್ನನಾಳದ ವಿಶೇಷತೆ ಬಹಳ ಅಚ್ಚರಿಯಾಗಿರ್ತಕ್ಕಂಥ ಮಾಹಿತಿ ಐತಿ, ಸರಿಯಾಗಿ ಕೇಳಿಸ್ಕೊಡ್ರಿ. ಇಲ್ಲ ಅನ್ನನಾಳ ಏನ್ ಮಾಡುತ್ತ ನೋಡ್ರಿ, ನಾವು ಆಹಾರವನ್ನ ಬಾಯಿ ಒಳಗಡೆ ಅಗದು ನುಂಗಿದ ತಕ್ಷಣ ಆಹಾರವನ್ನ ಮುಂದಕ್ಕೆ ತಳ್ಳಬೇಕಾದ್ರೆ ಈ ಅನ್ನನಾಳ ಒಂದು ಫ್ಲೆಕ್ಸಿಬಲ್ ಪೈಪ್ ಇದ್ದಂಗೆ ಇರ್ತೈತ್ರಿ. ಇದು ಆಹಾರವನ್ನ ಮುಂದಕ್ಕೆ ತಳ್ಳಬೇಕಾದ್ರೆ ಸಂಕುಚನ ಮತ್ತು ವಿಕಸನ ಉಂಟು ಮಾಡತೈತಿ ಅಥವಾ ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆಯನ್ನ ಮಾಡುತ್ತೆ. ಆಹಾರವನ್ನ ಮುಂದಕ್ಕೆ ತಳ್ಳಬೇಕಾದ್ರೆ ಇದು ಸಂಕುಚನ ಮತ್ತು ವಿಕಸನ ಕ್ರಿಯೆ ಮಾಡುತ್ತಲ್ಲ, ಈ ರೀತಿ ಕ್ರಿಯೆ ಮಾಡುವುದನ್ನ ನಾವೇನಂತೀವಿ ಅಂದ್ರೆ ಪರಿಕ್ರಮಣ ಚಲನೆ. ನೋಡ್ರಿ, ಇಲ್ಲಿ ಸರಿಯಾಗಿ ನೋಡ್ಕೊಡ್ರಿ, ಪರಿಕ್ರಮಣ ಚಲನೆ ಅಂತಂದ್ರೆ ಏನ್ ಹೇಳ್ರಿ, ಅನ್ನನಾಳವು ಆಹಾರವನ್ನ ಜಠರಕ್ಕೆ ತಳ್ಳಬೇಕಾದ್ರೆ ಅದನ್ನ ಮುಂದಕ್ಕೆ ಚಲಿಸುವಂಗೆ ಮಾಡ್ಬೇಕಾದ್ರೆ ಸಂಕುಚನ ಮತ್ತು ವಿಕಸನವನ್ನ ಮಾಡುತ್ತ, ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆಯನ್ನ ಮಾಡುತ್ತ. ಈ ಒಂದು ಚಲನೆಯನ್ನ ನಾವು ಪರಿಕ್ರಮಣ ಚಲನೆ ಅಂತ ಕರಿತೀವಿ. ಸರಿಯಾಗಿ ನೆನಪಿಟ್ಕೊಡ್ರಿ, ಇದನ್ನ ಇಂಗ್ಲಿಷ್ ಒಳಗಡೆ ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ಒಂದನೇ ಪಾಯಿಂಟ್ ಆಯ್ತು. ಇನ್ನ ಜಠರ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಆಹಾರ ನಾವು ಸೇವಿಸಿದ ನಂತರ ಅನ್ನನಾಳದಿಂದ ಬಂದು ಜಠರಕ್ಕೆ ಸಂಗ್ರಹಗೊಳ್ಳುತ್ತ. ನೆನಪಿಟ್ಕೊಡ್ರಿ, ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತಂದ್ರೆ ಜಠರ. ಈ ರೀತಿಯಾಗಿರ್ತಕ್ಕಂಥ ಒಂದು ಏನ್ ಬರ್ತೈತಿ ಅಂದ್ರೆ ಪ್ರಶ್ನೆ ಬಂದೇ ಬರ್ತೈತಿ ನಿಮಗೆ. ಏನ್ ಹೇಳ್ರಿ, ಜಠರಕ್ಕೆ ನೆನಪಿಟ್ಕೊಡ್ರಿ, ಜಠರ ಇದೇನಿದು, ಜಠರ ಇದು ಜಠರ ಇದೇನಪ್ಪಾ ಅಂತಂದ್ರೆ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ಅತಿ ದೊಡ್ಡ ಅಂಗ ಇದು. ಓಕೆ, ಸೊ ಇನ್ನು ನೋಡ್ರಿ, ಜಠರದೊಳಗಡೆ ಒಟ್ಟು 4 ಪ್ರಮುಖ ಕಿಣ್ವಗಳು ಕಂಡು ಬರ್ತಾವ ಜಠರದೊಳಗಡೆ. ಯಾವ್ಯಾವಪ್ಪ, ಪೆಪ್ಸಿನ್, ರೆನಿನ್, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಲೋಳೆ. ಸರಿಯಾಗಿ ನೆನಪಿಟ್ಕೊಡ್ರಿ, ಜಠರದಲ್ಲಿ ಒಟ್ಟು 4 ಕಿಣ್ವಗಳು ಕಂಡು ಬರ್ತಾವು. ಒಂದು ಪೆಪ್ಸಿನ್, ರೆನಿನ್, ಲೋಳೆ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಇಲ್ಲಿ ನಿಮಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ, ಈಗ ಆಲ್ರೆಡಿ ಕಳೆದ ಪ್ರಶ್ನೆ ಪತ್ರಿಕೆ ಒಳಗಡೆ ಒಂದು ಕ್ವಶನ್ ಬಂದಿತ್ತು, ಜಠರದಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು ಅಂತೇಳಿ. ಇಲ್ಲಿ ನೋಡ್ರಿ, ಜಠರದಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು, ಹೈಡ್ರೋಕ್ಲೋರಿಕ್ ಆಮ್ಲ. ನೆನಪಿಟ್ಕೊಡ್ರಿ, ನೀವು ಸಣ್ಣದಾಗ ಹೆಂಗ ನೋಟ್ ಮಾಡ್ಕೊಂಡ್ಬಿಡ್ಬೇಕು. ಹೇಳ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣದ ಹಾಳಿ ತಗೊಂಡು ಪೆನ್ನಿಲೆ ನೀಟಾಗಿ ಲೈನ್ ಬೈ ಲೈನ್ ನೋಟ್ಸ್ ಮಾಡ್ಕೊಂತ ಹೋಗ್ಬಿಡೋದು. ಏನಂತ, ಜಠರದಲ್ಲಿ ಕಂಡು ಬರುವಂತ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ, ಜಠರ ಅತಿ ದೊಡ್ಡ ಭಾಗ ಆಗಿದೆ. ಈ ರೀತಿ ಬರೆದಿಟ್ಕೊಡ್ರಿ. ಇದು ಏನ್ ಕೆಲಸ ಮಾಡುತ್ತೆ, ನಾವು ಆಹಾರವನ್ನು ಸೇವಿಸ್ತಿರ್ಬೇಕಾದ್ರೆ ಕೈ ತೊಳಿಲಿಲ್ಲ ಅಂದ್ರೆ, ಅಥವಾ ಆಹಾರದ ಇವೇನು ವೆಜಿಟೇಬಲ್ಸ್ಗಳನ್ನ ಅಥವಾ ಯಾವುದಾದ್ರೂ ವಸ್ತುವನ್ನ ಆಹಾರಕ್ಕೆ ಬಳಸ್ತಿದ್ವಿ ಅಂದ್ರೆ ಅದನ್ನು ಸರಿಯಾಗಿ ತೊಳಿಲಿಲ್ಲ ಅಂದ್ರೆ ಅದ್ರೊಳಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ನಮ್ಮ ಬಾಯಿ ಒಳಗಡೆ ಹೋಗ್ತಾವೆ. ಅದರಿಂದ ಎಲ್ಲಿಗೆ ಹೋಗ್ತಾವ್ರಿ, ಜಠರವನ್ನು ತಲುಪ್ತಾವೆ. ಆ ಜಠರದೊಳಗಡೆ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಕೊಲ್ಲುವುದರ ಜೊತೆಗೆ ಪೆಪ್ಸಿನ್ ಕಿಣ್ವಕ್ಕೆ ಏನ್ ಮಾಡ್ತದಪ್ಪ ಅಂದ್ರೆ ಸಹಾಯ ಮಾಡುತ್ತೆ.
ನಾವು ಸೇವಿಸಿರ್ತಕ್ಕಂಥ ಆಹಾರ ಪ್ರತ್ಯಾಮ್ಲೀಯ ಆಗಿದ್ದು ಅದನ್ನು ಆಮ್ಲೀಯವನ್ನಾಗಿ ಮಾಡೋದಕ್ಕೆ ಏನು ಮಾಡೋದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಸಹಾಯ ಮಾಡುತ್ತಾ. ಇವುಗಳನ್ನ ಸರಿಯಾಗಿ ನೆನಪಿಟ್ಕೊಡ್ರಿ. ಆಮೇಲೆ ಈ PDF ಫೈಲನ್ನು ನಿಮ್ಗೆ ಏನು ಮಾಡ್ತೀನಿ, ನಾನು ಸುಲಭವಾಗಿ ನೀಡ್ತೀನಿ ನಾನು ವಾಪಸ್ ನಿಮಗೆ. ಓಕೆ, ಅದಾದ ನಂತರ ನೋಡ್ರಿ ಮುಂದೆ ಇಲ್ಲಿ ಯಕೃತ್ ಬಂತು ನೋಡ್ರಿ. ಯಕೃತ್ ಏನಿದು? ಯಕೃತ್ ಅಂದ್ರೆ ಪಿತ್ತ ಜನಕಾಂಗ ಅಂತ ಕರಿತೀವಿ, ನಾವು ಲಿವರ್ ಅಂತ ಕರಿತೀವಿ. ನೋಡ್ರಿ, ಇದು ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಂಥಿ. ಇದು ಈ ಗ್ರಂಥಿ ಏನ್ ಮಾಡತ್ತಪ್ಪ ಅಂದ್ರೆ ಪಿತ್ತರಸವನ್ನ ಬಿಡುಗಡೆ ಮಾಡುತ್ತ. ಸರಿ, ಪಿತ್ತರಸ ಏನ್ ಕೆಲಸ ಮಾಡುತ್ತ? ಪಿತ್ತರಸ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಜಠರದಿಂದ ಬರುವಂತಹ ಆಹಾರವನ್ನ, ಆಮ್ಲೀಯವಾಗಿರುವಂತಹ ಆಹಾರವನ್ನ ಇದು ತಟಸ್ಥಗೊಳಿಸುತ್ತದೆ. ಯಾಕಂದ್ರೆ ಪಿತ್ತರಸ ಪ್ರತ್ಯಾಮ್ಲೀಯಾಗಿರುತ್ತೆ. ಇದು ಆಮ್ಲೀಯವಾಗಿರ್ತಕ್ಕಂಥ ಆಹಾರವನ್ನ ತಟಸ್ಥಗೊಳಿಸುವುದು ಅಲ್ಲದೆ ಇದು ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಒಡೆದು ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡ್ತದೆ. ಸರಿಯಾಗಿ ನೆನಪಿಟ್ಕೊಡ್ರಿ. ಈ ಪಿತ್ತರಸ ಏನ್ ಮಾಡ್ತಪ್ಪ? ಎಲ್ಲಿಂದ ಬಿಡುಗಡೆ ಆಗುತ್ತ್ರಿ? ಪಿತ್ತ ಜನಕಾಂಗ, ಯಕೃತ್ ಅಥವಾ ಲಿವರ್ ಅಂತ ಕರಿತೀವಿ, ಅಲ್ಲಿಂದ ಏನಾಗುತ್ತೆ? ಇದು ಬಿಡುಗಡೆ ಆಗುತ್ತ. ಇದು ಏನಪ್ಪ, ಯಕೃತ್ ಅನ್ನೋದು ಅತಿ ದೊಡ್ಡ ಗ್ರಂಥಿ ಆಗೈತಿ, ಪಿತ್ತರಸವನ್ನ ಬಿಡುಗಡೆ ಮಾಡುತ್ತ. ಅದು ಭಾಳ ಡೀಟೇಲ್ಸ್ ಏನು ಹೇಳ್ಕೊಂತ ಹೋಗುದಿಲ್ಲ ನಿಮ್ಗೆ, ಇಷ್ಟ ನೆನಪಿಟ್ಕೊಡ್ರಿ. ಅತಿ ದೊಡ್ಡ ಗ್ರಂಥಿ ಪಿತ್ತ ಜನಕಾಂಗ ಅಥವಾ ಪಿತ್ತ ಯಕೃತ್ ಅಂತ ಕರಿತೀವಿ. ಇದೇನು ಬಿಡುಗಡೆ ಮಾಡುತ್ತಪ್ಪ? ಪಿತ್ತರಸವನ್ನ ಬಿಡುಗಡೆ ಮಾಡುತ್ತೆ. ಓಕೆ, ಆಮೇಲೆ ಮುಂದೋಗುನು ಮೆದೋಜೀರಕ ಗ್ರಂಥಿಗಳ ಬಗ್ಗೆ ಆಮೇಲೆ ನಿಮ್ಗೆ ಒಂದು ಸಪರೇಟ್ ಟಾಪಿಕ್ ಇದು ಮಾಡ್ತೀನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಎದ್ರ ಬಗ್ಗೆ? ಹಾರ್ಮೋನ್ಗಳ ಬಗ್ಗೆ, ಗ್ರಂಥಿಗಳ ಬಗ್ಗೆ, ಯಾವ ಹಾರ್ಮೋನ್ಗಳು ಎಲ್ಲಿಂದ ಬಿಡುಗಡೆ ಆಕ್ಕವ, ಸಸ್ಯ ಹಾರ್ಮೋನ್ಗಳು ಯಾವುವು, ಪ್ರಾಣಿ ಹಾರ್ಮೋನ್ಗಳು ಯಾವುವು, ಇವುಗಳ ಬಗ್ಗೆ ಒಂದು ವಿಶೇಷವಾದ ಟಾಪಿಕ್ ಅನ್ನು ಮಾಡೋಣ. ಇಲ್ಲಿ ನೋಡ್ರಿ, ಮೆದೋಜೀರಕ ಗ್ರಂಥಿ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಬಿಡೋಣ. ಮೆದೋಜೀರಕ ಗ್ರಂಥಿ, ಮೆದೋ ನೆನಪಿಟ್ಕೊಡ್ರಿ. ಮಧುಮೇಹ, ಮೆದೋ ಗೊತ್ತಾಗ್ತೈತ್ರಿ. ಮಧುಮೇಹ ಅಂದ್ರೆ ಏನು? ಸಕ್ಕರೆ ರೋಗಕ್ಕೆ ಮಧುಮೇಹ ಅಂತ ಕರಿತೀವಲ್ಲ, ಅದಕ್ಕೆ ಏನು ಸಂಬಂಧ ಸರ್? ಯಾಕಂದ್ರೆ ಈ ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ನೋಡ್ರಿ, ಏನ್ ಬಿಡುಗಡೆ ಮಾಡುತ್ತೆ? ಇದು ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಈ ಇನ್ಸುಲಿನ್ ಹಾರ್ಮೋನ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತಿರುತ್ತದೆ. ಇವಾಗ ಗೊತ್ತಾಗಿರ್ಬೇಕಲ್ಲ, ನಿಮ್ಗೊಂದು ಐಡಿಯಾ ಬಂದಿರಬೇಕು. ಮೆದೋಜೀರಕ ಗ್ರಂಥಿ, ಮೆದೋ ಮತ್ತು ಮಧುಮೇಹಕ್ಕೆ ಏನ್ ಸಂಬಂಧ ಅಂತಿದೆ? ಒಂದು ವೇಳೆ ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ಗಳನ್ನ ಕಡಿಮೆ ಉತ್ಪಾದನೆ ಮಾಡ್ತಿತ್ತು ಅಂದ್ರೆ ಮಧುಮೇಹ ರೋಗ ಉಂಟಾಗುತ್ತದೆ. ನಮ್ಮ ದೇಹದಲ್ಲಿ ಸಕ್ಕರೆ ಉತ್ಪಾದನೆಯನ್ನ ನಿಯಂತ್ರಣ ಮಾಡಕ್ಕಾಗುವುದಿಲ್ಲ. ಹಾಗಾಗಿ ಈಗ ಮಧುಮೇಹ ರೋಗಕ್ಕೆ ಕಾರಣ ಯಾವುದಪ್ಪ ಅಂತಂದ್ರೆ ಇನ್ಸುಲಿನ್ ಹಾರ್ಮೋನ್ನ ಕೊರತೆ. ಹೌದಾ? ಸೊ ಇದನ್ನ ತಡೆಗಟ್ಟೋದಕ್ಕೋಸ್ಕರ, ಮಧುಮೇಹ ರೋಗವನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇನ್ಸುಲಿನ್ ಅನ್ನುವಂತ ಒಂದು ಇಂಜೆಕ್ಷನ್ ಅನ್ನ ಮಾಡ್ಕೋತಾರೆ. ಹೌದ್ರಿ? ಆಮೇಲೆ ಇನ್ಸುಲಿನ್ ಅನ್ನ ಹೊಂದಿರತಕ್ಕಂಥ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾರೆ ಮಧುಮೇಹ ರೋಗಕ್ಕೆ ಸಂಬಂಧಪಟ್ಟಿದ್ದು. ಸರಿಯಾಗಿ ನೆನಪಿಟ್ಕೊಡ್ರಿ. ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತದೆ. ಓಕೆ, ಮುಂದೆ ಸಣ್ಣ ಕರುಳಿನ ಬಗ್ಗೆ, ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರುಳು ನೋಡ್ರಿ, ನಾವೆಲ್ಲ ಏನ್ ತಿಳ್ಕೊಳ್ತೀವಪ್ಪ ಅಂದ್ರೆ ಊಟ ಮಾಡಿದ ತಕ್ಷಣ ಆಹಾರ ಎಲ್ಲಿ ಪಚನ ಆಗುತ್ತಪ್ಪ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ನಿಜವಾಗ್ಲೂ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಕಂಪ್ಲೀಟ್ ಆಗಿ ಪಚನ ಆಗೋದು ಎಲ್ಲಿ ಅಂತಂದ್ರೆ ಸಣ್ಣ ಕರುಳಿನಲ್ಲಿ. ನೆನಪಿಟ್ಕೊಡ್ರಿ. ಎಲ್ರಿ ಇದು ಸಣ್ಣ ಕರುಳಿನಲ್ಲಿ ಪಚನ ಆಗುತ್ತ. ಹೆಂಗ ಸರ್? ನೋಡ್ರಿ, ಇಲ್ಲಿ ಸಣ್ಣ ಕರುಳಿನ ಒಳಗಡೆ ಮತ್ತಷ್ಟು ಆ ಸಣ್ಣ ಕರುಳಿನ ಒಳ ಗ್ರಂಥಿ ಒಳಗಡೆ ಬಹಳಷ್ಟು ಕಿಣ್ವಗಳು ಬರ್ತಾವು. ಆ ಕಿಣ್ವಗಳು ಏನ್ ಮಾಡ್ತಾವ ಅಂದ್ರ ಈ ಆಹಾರದ ಎಲ್ಲಾ ಪೋಷಕಾಂಶಗಳನ್ನ, ಉದಾಹರಣೆಗೆ ನೋಡ್ರಿ, ಕಾರ್ಬೋಹೈಡ್ರೇಟ್ಸ್ಗಳನ್ನ, ಆಮೇಲೆ ಲಿಪಿಡ್ಸ್ಗಳನ್ನ, ಆಮೇಲೆ ಪ್ರೋಟೀನ್ಸ್ಗಳನ್ನ, ವಿಟಾಮಿನ್ಸ್ಗಳನ್ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡೋದು ಎಲ್ಲಪ್ಪ ಅಂದ್ರೆ ಸಣ್ಣ ಕರುಳೊಳಗಡೆ. ಇನ್ನು ಕೆಲವೊಂದಿಷ್ಟು ಕಿಣ್ವಗಳನ್ನ ಮೆದೋಜೀರಕ ಗ್ರಂಥಿಯಲ್ಲಿ ಕಂಡು ಬರುವಂತ ಕಿಣ್ವಗಳನ್ನ ಬಿಟ್ಟಿನ ನಿಮ್ಗೆ ಅಷ್ಟು ಡೀಪ್ ಆಗಿ ಏನು ಬೇಡ ನಿಮ್ಗೆ. ನೀವು ಹಂಗಿತ್ತಪ್ಪ ಅಂತಂದ್ರೆ 10th ಕ್ಲಾಸದ ಜೀವಕ್ರಿಯೆಗಳು ಪಾಠ ಒಂದ್ಸಲ ಓದ್ಕೊಂಡ್ಬಿಡ್ರಿ, ಎಲ್ಲ ನಿಮ್ಗೆ ಅದ್ರೊಳಗೆ ಸಿಗ್ತಾವ. ಈಗ ಜಾಸ್ತಿ ಅಷ್ಟು ಹೇಳ್ಕೊಂತ ಹೋದ್ನಪ್ಪ ಅಂದ್ರೆ ಮುಂದಿನ ಟಾಪಿಕ್ ನಿಮಗೆ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ಇವನ್ನ ಅಷ್ಟಕ್ಕಷ್ಟ ಸ್ಕಿಪ್ ಮಾಡ್ಕೊತ ಹೋಗ್ತೀನಿ. ನಾನು ಎಷ್ಟು ಬೇಕು ನಿಮ್ಗೆ ಅಷ್ಟನ್ನ ಹೇಳ್ತಿರ್ತೇನೆ. ಮುಂದೆ ಹೋಗೋಣ. ಇನ್ನು ನೋಡ್ರಿ, ವಿಲೇಯ್ಗಳು ಅಂತ ಬರ್ತಾವೆ. ವಿಲೇಯ್ಗಳು ಇವೇನಪ್ಪ? ನಾವು ತಿಂದಿರ್ತಕ್ಕಂಥ ಆಹಾರ ನಮ್ಮ ರಕ್ತಗತವಾಗಿ ಸೇರ್ಬೇಕಾದ್ರೆ ಅಥವಾ ಪ್ರತಿಯೊಂದು ಜೀವಕೋಶಗಳು ತಲುಪಬೇಕಾದ್ರೆ
ಸಣ್ಣ ಕರುಳಿನ ಒಳಗೋಡೆಯೊಳಗಡೆ ಸಣ್ಣ ಸಣ್ಣ ಬೆರಳಿನಾಕಾರದ ರಚನೆಗಳದಾವ. ಅವು ಆಹಾರದ ಕಣಗಳನ್ನ ಪೋಷಕಾಂಶಗಳನ್ನ ಹೀರ್ಕೊಂಡು ನೇರವಾಗಿ ಎಲ್ಲಿ ಕಳಿಸ್ತಾವಪ್ಪ ಅಂದ್ರೆ ರಕ್ತಕ್ಕೆ ಸಾಗಿಸುತ್ತವೆ, ನೇರವಾಗಿ ರಕ್ತಕ್ಕೆ ಸಾಗಿಸ್ತಾವ. ಓಕೆ, ಸೊ ಅವುಗಳಿಗೆ ನಾವೇಂತೀವಪ್ಪ ಅಂದ್ರೆ ಬೆರಳಿನ ಆಕಾರದ ರಚನೆಗಳಿಗೆ ವಿಲ್ಲೇಗಳು ಅಂತ ಕರಿತೀವಿ. ನೆನಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ. ಇನ್ನು ದೊಡ್ಡ ಕರುಳು, ಸಾಮಾನ್ಯವಾಗಿ ನಾವು ತಿಂದಂತ ಆಹಾರ ಜಠರದೊಳಗಡೆ ಪಚನ ಆಯ್ತು, ನಂತರ ಸಣ್ಣ ಕರುಳಿಗೆ ಬಂತು. ಸಣ್ಣ ಕರುಳಿನಿಂದ ಮತ್ತೆ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ದೊಡ್ಡ ಕರುಳಿಗೆ ಹೋಗುತ್ತೆ. ಆ ದೊಡ್ಡ ಕರುಳು ಸಂಪೂರ್ಣವಾಗಿ ಆಹಾರವನ್ನ ಹೀರ್ಕೊಂಡಿರ್ತಕ್ಕಂಥ ಉಳಿದ ಪದಾರ್ಥ, ತ್ಯಾಜ್ಯ ಪದಾರ್ಥವನ್ನ ಗುದದ್ವಾರದಿಂದ ಹೊರಗಾಕತ್ತ. ಹಾಕೋಕಿನ ಮುಂಚಿತವಾಗಿ ಅದ್ರೊಳಗಿರ್ತಕ್ಕಂಥ ಎಲ್ಲಾ ನೀರಿನ ಅಂಶವನ್ನ ಹೀರ್ಕೊಂಡು ಬಿಡ್ತೈತಿ. ಹೌದ್ರಿ? ಸೊ ಇದು ಏನಪ್ಪಾ ಅಂದ್ರೆ ಆಹಾರ ಏನದು ನೀರು ಮತ್ತು ಲವಣಗಳನ್ನ ಹೀರಿಕೊಳ್ಳುವಂತ ಮುಖ್ಯ ಕೆಲಸವನ್ನ ದೊಡ್ಡ ಕರುಳು ಮಾಡ್ತೈತಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೆನಪಿಟ್ಕೊಡ್ರಿ. ಓಕೆ, ಸೊ ಇದಾದ ನಂತರ ಬರೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ತನಕ ನಿಮಗೆ ನಾ ಬರೀ ಏನ್ ಹೇಳಿದ್ನಿ, ಜೀರ್ಣಕ್ರಿಯೆ ಬಗ್ಗೆ ಮಾತ್ರ ಹೇಳಿದೆ. ಹೌದ್ರಿ? ಇದು ಜೀರ್ಣಕ್ರಿಯೆ ಬಗ್ಗೆ ಅಷ್ಟೇ. ಇದ್ರೊಳಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿಮಗೆ ಮೇಲೆ ತಿಳಿಸೀನಿ. ಇನ್ನು ಮುಂದೆ ಬರೋನು ರಕ್ತ ಪರಿಚಲನೆ. ನಮ್ಮ ದೇಹದಲ್ಲಿ ಸಾಗಾಣಿಕೆ ಹೆಂಗಾಗತ್ತ, ಸಾಗಾಣಿಕೆಯನ್ನ ಮಾಡುವಂತ ಅಂಗ ಯಾವುದು, ಏನ್ ಸಾಗಾಣಿಕೆ ಮಾಡುತ್ತೀರಿ ದೇಹದೊಳಗಡೆ? ರಕ್ತವನ್ನ ಒಂದು ಅಂಗದಿಂದ ಮತ್ತೊಂದು ಅಂಗಕ್ಕೆ, ಒಂದು ಅಂಗಾಂಶದಿಂದ ಮತ್ತೊಂದು ಅಂಗಾಂಶಕ್ಕೆ ರಕ್ತವನ್ನ ಸಾಗಾಣಿಕೆ ಮಾಡುವಂತ ವ್ಯವಸ್ಥೆಯನ್ನ ನಾವು ಸಾಗಾಣಿಕೆ ಅಂತ ಕರಿತೀವಿ. ಯಾಕೆ ಸರ್ ರಕ್ತವನ್ನು ಯಾಕೆ ಸಾಗಾಣಿಕೆ ಮಾಡಬೇಕು? ನಮ್ಮ ಜೀವಕೋಶಗಳಿಗೆ ಬೇಕಾಗಿರುವಂತ ಆಹಾರದ ಪೋಷಕಾಂಶಗಳನ್ನ ಒದಗಿಸುವುದೇ ರಕ್ತ. ಹೌದ್ರಿ? ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಂತ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಅಂಗಗಳು ಎಲ್ಲಿದಾವ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿನಿ. ಸ್ವಲ್ಪ ಇದ್ರದ ಚಿತ್ರವನ್ನ ಗಮನಿಸ್ರಿ. ನೋಡ್ರಿ, ಇಲ್ಲಿ ನೋಡ್ರಿ, ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಭಾಗಗಳು ಇಲ್ಲಿ ಕೊಟ್ಟಿವಿ. ಇದೇನಪ್ಪಾ ಅಂತಂದ್ರೆ ಇದು ಮೆದೋಜೀರಕ ಗ್ರಂಥಿ, ಇದು ಜಠರ, ಇದು ದೊಡ್ಡ ಕರುಳು, ಒಳಗಡೆ ಇರ್ತಕ್ಕಂಥದ್ದು ಸಣ್ಣ ಕರುಳು, ಇದು ಯಕೃತ್. ನೋಡ್ರಿ, ಇದು ಯಕೃತ್. ಸೊ ಇಲ್ಲಿ ಬಾಯಿ. ಇದ್ರ ಬಗ್ಗೆ ಇದ್ರೊಳಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿನಿ, ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ. ಓಕೆ, ಸೊ ಇನ್ನು ನಂತರ ಬರೋನು ಯಾವ್ದ್ರ ಬಗ್ಗೆಪ್ಪ ಅಂತಂದ್ರೆ ಹೃದಯದ ಬಗ್ಗೆ. ಬಹಳಷ್ಟು ಮಂದಿ ಹೃದಯದ ಬಗ್ಗೆ ಬಹಳ ಮೂಢನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ. ಇವಾಗ ಆ ಮೂಢನಂಬಿಕೆಯನ್ನ ನಾವು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಪ್ರಿಪೇರ್ ಮಾಡ್ಕೊಂತನ ತಿಳಿಸ್ಬಿಡ್ತೀನಿ ನಿಮಗೆ. ಏನಪ್ಪಾ ಮೂಢನಂಬಿಕೆ ಅಂದ್ರೆ, ಬಹಳಷ್ಟು ಜನ ಹೇಳ್ತಿರ್ತಾರ ಏನಪ್ಪಾ ಅಂದ್ರೆ ಹೃದಯದೊಳಗಡೆ ದೇವಸ್ಥಾನವನ್ನ ಕಟ್ಟಿನಿ, ಆಮೇಲೆ ಗುಡಿ ಕಟ್ಟಿನಿ, ಆಮೇಲೆ ಅರಮನೆಯನ್ನು ಕಟ್ಟಿನಿ. ಏನು ಮಣ್ಣು ಇಲ್ಲ ಹೃದಯದೊಳಗಡೆ. ನೀವು ಹೇಳ್ತೀರಿ ಗುಡಿ ಕಟ್ಟಿವಿ ಅದನ್ನ ಕಟ್ಟಿವಿ ಅಂತೇಳಿ. ಇಲ್ಲ, ಹೃದಯ ಅನ್ನೋದೊಂದು ಪಂಪ್ ಸೆಟ್ ಇದ್ದಂಗ. ಅದು ಈಚ ಕಡೆ ಹೊಳೆಯಾಗಿನ ನೀರು ತೆಗೆದು ನಮ್ಮ ಹೊಲಕ್ಕೆ ಏನು ಬಿಡ್ತೀವಲ್ಲ, ಮಿಡ್ಲ್ ಏನೈತ್ರಿ, ಅದು ಪಂಪ್ ಸೆಟ್, ಪಂಪ್ ಐತಿಲ್ರಿ, ಮೋಟ್ರ್ ಐತಿಲ್ಲ, ಹೊಳೆಯಾಗಿನ ನೀರು ತೆಗೆದು ಜಗ್ಗಿ ಈಚ ಕಡೆ ಬಿಡುದು. ಹಂಗ ನಮ್ಮ ದೇಹದೊಳಗಡೆ ಹೃದಯ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರ ರಕ್ತವನ್ನ, ಶುದ್ಧ ರಕ್ತವನ್ನ ಪಡೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವುದು, ಅಶುದ್ಧ ರಕ್ತವನ್ನ ಪಡೆದುಕೊಂಡು ಶ್ವಾಸಕೋಶಕ್ಕೆ ಕಳಿಸುವುದು. ಇಷ್ಟೇ ಅದ್ರ ಕೆಲಸ ನೋಡ್ರಿ. ಆಮೇಲೆ ಹೃದಯದೊಳಗಡೆ ಪ್ರಮುಖವಾಗಿ 4 ಭಾಗಗಳು ಕಂಡು ಬರ್ತಾವು. ಯಾವ್ಯಾವಪ್ಪ ಅಂದ್ರ ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಅಂತೇಳಿ 4 ಭಾಗಗಳು ಕಂಡು ಬರ್ತಾವ. ಆ 4 ಭಾಗಗಳು ಪ್ರಮುಖವಾಗಿ ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ರಕ್ತವನ್ನ ಸ್ವೀಕಾರ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ರಕ್ತವನ್ನ ಮುಂದಕ್ಕೆ ತಳ್ಳೋದು. ಈಗ ನೋಡ್ರಿ, ಬರೋದು ಹೇಳ್ಬೇಕಂದ್ರೆ ಅದು ನಂಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣಂತ. ಸೊ ಅದ್ರ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಇಲ್ಲಿ ಕೊಟ್ಟಿನಿ. ಯಾಕಂದ್ರೆ ಪೂರ್ತಿ ಡೀಟೇಲ್ ಹೇಳ್ಕೊಂತ ಹೋದ್ನಂದ್ರೆ ಇಲ್ಲೇ ಐತಿ. ಹೃದಯದ ರಚನೆ ಬಗ್ಗೆ ನೋಡ್ರಿ. ಹೃದಯವು 4 ಪ್ರಮುಖ ಕೋಣೆಗಳನ್ನ ಒಳಗೊಂಡೈತಿ. ಯಾವಪ್ಪ ಅಂದ್ರೆ 2 ಮೇಲಿನ ಹೃತ್ಕರ್ಣಗಳು, ಆಮೇಲೆ ಇದು ಸ್ವಲ್ಪ ಜಠರ ಅಂತ ಬಂದೈತಿ, ಇದನ್ನ ರಾಂಗ್ ಮಾಡ್ಕೊಡ್ರಿ, ಇದಲ್ಲ ಇದು ಹೃತ್ಕುಕ್ಷಿಗಳು ಮತ್ತು ಹೃತ್ಕರ್ಣಗಳು. ಹೌದ್ರಿ? ಇಲ್ಲಿ ನೋಡ್ರಿ, ಆಮ್ಲಜನಕ ಯುಕ್ತ ಮತ್ತು ಆಮ್ಲಜನಕ ರಹಿತವಾದ ರಕ್ತ ಅಂತ ಹೇಳಿ ಸ್ವಲ್ಪ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ನಮ್ಮ ದೇಹದೊಳಗಡೆ ರಕ್ತ ಶುದ್ಧೀಕರಣ ಆಗುವುದು ಅಂತಂದ್ರೆ ಏನ್ರಿ? ಶ್ವಾಸಕೋಶದಿಂದ ನಾವು ಮೂಗಿನಿಂದ ಏನು ಉಸಿರನ್ನ ತಗೊಳ್ತೀವಲ್ರಿ, ತಗೊಂಡ ತಕ್ಷಣ ಅದು ಎಲ್ಲಿಗೆ ಹೋಗುತ್ತೆ? ಶ್ವಾಸಕೋಶದಿಂದ ಗಾಳಿಯ ಗೂಡುಗಳಿಗೆ ಹೋಗುತ್ತೆ. ಗಾಳಿಯ ಗೂಡುಗಳಲ್ಲಿ ಮೇಲಿರ್ತಕ್ಕಂಥ ಅಲ್ವಿಯೋಲಾರ್ ನಾಳಗಳು ಆಮ್ಲಜನಕವನ್ನ ರಕ್ತಕ್ಕೆ ಕೊಡ್ತಾವು. ರಕ್ತದೊಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಾವು ತಗೊಳ್ತಾವು.
ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಟ್ಟಾಗ ಆ ರಕ್ತ ಏನಾಗಿರ್ತೈತಿ ಅಂದ್ರೆ ಬರೀ ಹಿಮೋಗ್ಲೋಬಿನ್ ಮಾತ್ರ ಉಳ್ಕೊಂಡಿರ್ತೈತಿ. ಹಿಮೋಗ್ಲೋಬಿನ್ ಯುಕ್ತ ರಕ್ತಕ್ಕೆ ಆಮ್ಲಜನಕ ಸೇರ್ಕೊಂಡಾಗ ಅವಾಗ ಶುದ್ಧ ಆಗುತ್ತೆ ರೀ ಅದು. ಮತ್ತಿನ್ನೊಂದು ಪ್ರಮುಖವಾದ ಅಂಶವನ್ನ ಕೇಳಿಸ್ಕೊಡ್ರಿ. ಇದು ಮೊನ್ನೆ ತಾನೇ ನಮ್ಮ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾಂಪಿಟೇಷನ್ ಒಳಗಡೆ ಕೇಳಿದ್ರು. ಏನಪ್ಪಾ ಅಂದ್ರೆ ಪ್ರಮುಖವಾಗಿ ರಕ್ತವು ಶುದ್ಧೀಕರಣ ಆಗುವುದು ಎಲ್ಲಿ ಮತ್ತು ಅದು ಯಾವಾಗ ಶುದ್ಧೀಕರಣ ಆಗುತ್ತೆ ಅಂತೇಳಿ ಒಂದು ಕ್ವಿಜ್ ಕಾಂಪಿಟೇಷನ್ ಒಳಗಡೆ ಪ್ರಶ್ನೆಯನ್ನ ಕೇಳಿದ್ರು. ನೋಡ್ರಿ, ರಕ್ತ ಶುದ್ಧಿ ಆಗುವುದು ಎಲ್ಲಿಪ್ಪ ಅಂತಂದ್ರೆ ಪ್ರಮುಖವಾಗಿ ಶ್ವಾಸಕೋಶದಲ್ಲಿ ಗಾಳಿಯ ಗೂಡುಗಳ ಮೇಲಿರ್ತಕ್ಕಂಥ ಆಲ್ವಿಯೋಲಾರ್ ನಾಳಗಳು ಆಮ್ಲಜನಕವನ್ನ ರಕ್ತಕ್ಕೆ ಸೇರಿಸಿದಾಗ ರಕ್ತ ಶುದ್ಧ ರಕ್ತ ಆಗುತ್ತ್ರಿ. ಆಮ್ಲಜನಕ ಸಹಿತ ರಕ್ತ ಆಗುತ್ತ. ಸೊ ಅದನ್ನೇ ಇಲ್ಲಿ ಕೊಟ್ಟಾರ ನಿಮ್ಗೆ, ಆಮ್ಲಜನಕ ಸಹಿತ ಅಂತೇಳಿ. ಈಗ ಆಮ್ಲಜನಕ ರಹಿತ ಅಂದ್ರೆ ಏನಪ್ಪಾ, ಕಾರ್ಬನ್ ಡೈಆಕ್ಸೈಡ್ ನ ಹೊಂದಿರತಕ್ಕಂಥ ರಕ್ತವನ್ನ ಅಶುದ್ಧ ರಕ್ತ, ಅದು ಆಮ್ಲಜನಕ ರಹಿತ ರಕ್ತ ಅಂತ ಕರಿತೀವಿ. ಇವು ಎರಡು ಮಿಶ್ರಣ ಆಗ್ಲಾರ್ದಂಗ ನಮ್ಮ ಹೃದಯ ವ್ಯವಸ್ಥೆಗೊಂಡತಿ. ಅದಕ್ಕೆ ಈ ಕಡೆ ಹೃತ್ಕರ್ಣ, ಈ ಕಡೆ ಹೃತ್ಕುಕ್ಷಿ ಕೆಳಗಡೆ, ಮೇಲ್ಗಡೆ ಇರ್ತಕ್ಕಂಥದ್ದು ಈ ಕಡೆ ಎಡಭಾಗದ ಹೃತ್ಕರ್ಣ, ಕೆಳಭಾಗದೊಳಗಡೆ ಎಡಭಾಗದ ಹೃತ್ಕುಕ್ಷಿಗಳು, ಈ ರೀತಿಯಾಗಿ ಕವಾಟಗಳನ್ನ ಮಾಡಿ ಮಧ್ಯದೊಳಗಡೆ ಸೆಪ್ಟಮ್ ಅನ್ನುವಂಥ ಒಂದು ದಪ್ಪವಾಗಿರ್ತಕ್ಕಂಥ ಅಂಗಾಂಶವನ್ನ ಹೊಂದೈತಿ. ಈಗ ರಕ್ತವನ್ನ ಸಾಗಾಣಿಕೆ ಮಾಡುವಾಗ ಸ್ವೀಕಾರ ಮಾಡ್ಕೊಳ್ಳೋದ್ನಾಗ ಲಬ್ ಅಂತೇಳಿ, ವಾಪಸ್ ಕಳಿಸ್ತಿರ್ಬೇಕಾದ್ರೆ ಡಬ್ ಅಂತೇಳಿ, ಹಿಂಗ ಶಬ್ದವನ್ನ ಯಾಕೆ ಮಾಡ್ತಪ್ಪ ಅಂದ್ರೆ ರಕ್ತವನ್ನ ಮುಂದಕ್ಕೆ ತಳ್ಳಬೇಕಾದ್ರೆ, ಸ್ವೀಕಾರ ಮಾಡ್ಕೊಂಡು ಮುಂದಕ್ಕೆ ತಳ್ಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಕವಾಟಗಳನ್ನ ದಾಟಿ ಹಿಂದಕ್ಕೆ ಚಿಮ್ಲಾರ್ದಂಗ ಅಂತೇಳಿ ತಡೆಗಟ್ಟೋದಕ್ಕೋಸ್ಕರ ಹೃದಯ ಲಬ್ ಡಬ್ ಅಂತೇಳಿ ಶಬ್ದ ಮಾಡುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಓದ್ಬೇಕಂದ್ರೆ SSLC ಒಳಗಡೆ ಒಂದು ಪಾಠ ಐತಿ ನೋಡ್ರಿ. ಆಮೇಲೆ ಇವಾಗ ಗೊತ್ತಾಯ್ತು ನಿಮ್ಗೆ ಏನು ಕೆಲಸ ಮಾಡುತ್ತೆ ಹೃದಯ ಅಂತೇಳಿ. ಹಾಗಾದ್ರೆ ಎಲ್ಲೈತಪ್ಪ ಈಗ ದೇವಸ್ಥಾನ ಇದ್ರೊಳಗಡೆ, ಎಲ್ಲೈತಿ ಇದ್ರೊಳಗೆ ಗುಡಿ, ಎಲ್ಲೈತಿ ಅರಮನೆ, ಎಲ್ಲ ಮೂಢನಂಬಿಕೆ ರೀ. ಪೊಲೀಸ್ ಆಗೋ ತನಕ ನೀವು ಇನ್ನೆಲ್ಲಾನು ತಲೆಯಾಗಿನ ತೆಗೆದು ಹೋಗ್ಬಿಡ್ರಿ, ಗಟ್ಟಿಯಾಗಿ ಕುಂತ ಬಿಡ್ರಿ. ಏನಪ್ಪಾ ಅಂದ್ರೆ ಈ ಸರ್ಲ್ ನಾವು ಕಾಕಿ ನಮ್ಮದೇ, ಈ ಸರ್ಲ್ ಕಾಕಿ ನಮ್ಮದೇ ಅಂತೇಳಿ ರೆಡಿಯಾಗಿ ಗಟ್ಟಿಯಾಗಿ ಕುಂತ ಬಿಡ್ರಿ, ಮಾಡೋಣ್ರಿ. ಓಕೆ, ಸೊ ಇನ್ನು ಇದ್ರ ಬಗ್ಗೆ ನೋಡ್ರಿ, ಏನಪ್ಪಾ ಅಂದ್ರೆ ಧಮನಿಗಳು ಇವು ಆಮ್ಲಜನಕ ಯುಕ್ತ ಏನು ಮಾಡ್ತಾವಪ್ಪ ಅಂದ್ರೆ ಇವು ನೋಡ್ರಿ ಶುದ್ಧ ರಕ್ತವನ್ನ ಸಾಗಾಣಿಕೆ ಮಾಡುವಂತ ಭಾಗಗಳಾಗ್ಯಾವು ಧಮನಿಗಳು ಅಂತ ಹೇಳಿ. ಇನ್ನು ಅಭಿಧಮನಿಗಳು ನೋಡ್ರಿ, ಇವು ಅಶುದ್ಧ ರಕ್ತವನ್ನ ಸಾಗಾಣಿಕೆ ಮಾಡ್ತಾವು. ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಬೇಡ. ಇಲ್ಲಿ ಕೆಳಗೆ ಬಂದು ನೋಡ್ರಿ ಅತಿ ಮುಖ್ಯವಾಗಿ, ಸೊ ಇಲ್ಲಿ ಸ್ವಲ್ಪ ಕರೆಂಟ್ ಹೋದು, ಹಾಗಾಗಿ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗಡೆ ಸಿಗುನು. ಮುಂದಿನ ಕ್ಲಾಸನ್ನು ಬಹುಬೇಗ ಮಾಡ್ತೇನೆ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.